ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ಮಟನ್ ಸಾಂಬಾರ್ ರೆಸಿಪಿ ಮಾಡ್ಕೊತಾ ಇದ್ದೀನಿ. ಬಿಗ್ ಸೈಜ್ ಒಂದು ಆನಿಯನ್, ಸ್ಮಾಲ್ ಸೈಜ್ ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗನ ಆ್ಯಡ್ ಮಾಡ್ಕೊಂಡು ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಮಸಾಲ ಹಾಕೊಂಡು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಮಟನ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹುರ್ಕೊಂಡು ಟರ್ಮರಿಕ್ ಪೌಡರ್ ಮತ್ತು ರುಚಿನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅದರಲ್ಲೇ ಬೇಯಿಸ್ಕೋಬೇಕು. ನಂತರ ತೆಂಗಿನಕಾಯಿ ಓಪನ್ ಮಾಡಿಟ್ಕೊಂಡು ಎಳ್ಳೀರು ಕುಡ್ಕೊಂಡೆ. ತುಂಬ ಸ್ವೀಟ್ನೆಸ್ ಆಗಿತ್ತು. ಸೊ ನಂತರ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಚಿಕ್ಕದಿರೋದ್ರಿಂದ 1.5 ಹೋಳಷ್ಟು ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣು ಒಂದು ಕಾಲು ಅಷ್ಟು ತೊಗೊಂಡಿದ್ದೀನಿ. 1 ಸ್ಪೂನ್ ಹುರಿಗಡಲೆ ಹಾಕೊಂಡು ನೈಸ್ ರುಬ್ಕೊಂಡು ನಂತರ 1 ಕಪ್ಪು ಸಾಂಬಾರ್ ಪುಡಿ ಹಾಕೊಂಡು ಖಾರ ಪುಡಿ ಹಾಕೊಂಡು ನಂತರ ಅದನ್ನು ನೀರು ಹಾಕೊಂಡು ರುಬ್ಕೊತಾ ಇದ್ದೀನಿ. ನೈಸ್ಗೆ ನುಣ್ಣಗೆ ರುಬ್ಕೊಂಡು ಅದರೊಳಗಡೆ ಆ್ಯಡ್ ಮಾಡಿಕೊಂಡು ನಿಮಗೆ ಯಾವ ಥಿಕ್ನೆಸ್ಸಲ್ಲಿ ಬೇಕೋ ಅಷ್ಟಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ಸರಿ ಇದೆಯಾ ಏನು ಅಂತ ಚೆಕ್ ಮಾಡಿಕೊಂಡು ಸ್ವಲ್ಪ ಸಪ್ಪೆ ಇತ್ತು, ಸೊ ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡು 2 ವಿಷಲ್ ಕೂಗಿಸ್ಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀನಿ. ಮಟನ್ ಸಾಂಬಾರಿಗೆ ಮುದ್ದೆ ಇಲ್ಲ ಅಂದರೆ ಹೀಗೆ, ಸೊ ಹಾಗಾಗಿ ಮುದ್ದೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಈ ಟೇಸ್ಟ್ ಹೇಗಿತ್ತು ಅಂತ ನನ್ನ ತಂದೆ ಹೇಳ್ತಾರೆ ನೋಡಿ. ಸುಳ್ಳು. ಸೊ ಇಷ್ಟು ಊಟ ಮಾಡಿಕೊಂಡು ಮಟನ್ ಸಾಂಬಾರು ಅಂತೂ ತುಂಬ ಟೇಸ್ಟ್ ಆಗಿತ್ತು. ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ.